ಎಲ್ಲರಿಗೂ ನಮಸ್ಕಾರ. ಒಂದು ಪುಟ್ಟ ಕತೆ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನು ಪ್ರತಿದಿನ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಅವನಿಗೆ ಒಂದು ಹಳೆಯ ಪೆಟ್ಟಿಗೆ ಸಿಗುತ್ತದೆ. ಆ ಪೆಟ್ಟಿಗೆಯನ್ನು ಅವನು ತೆಗೆದು ನೋಡುತ್ತಾನೆ. ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿರುತ್ತವೆ. ಅದನ್ನು ನೋಡಿದ ರೈತ ತುಂಬ ಸಂತೋಷಪಡುತ್ತಾನೆ. ಆದರೆ ಆ ಚಿನ್ನದ ನಾಣ್ಯಗಳನ್ನು ಏನು ಮಾಡಬೇಕು ಎಂದು ಅವನಿಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅವನು ಆ ನಾಣ್ಯಗಳನ್ನೆಲ್ಲ ತೆಗೆದುಕೊಂಡು ಆ ಊರಿನಲ್ಲಿರುವ ಒಬ್ಬ ಒಳ್ಳೆಯ ವ್ಯಕ್ತಿಯ ಹತ್ತಿರ ಬರುತ್ತಾನೆ. ಆ ವ್ಯಕ್ತಿ ಈ ನಾಣ್ಯಗಳೆಲ್ಲವನ್ನು ನೋಡಿ ಆಶ್ಚರ್ಯಗೊಂಡು ಆ ರೈತನಿಗೆ ಈ ನಾಣ್ಯಗಳು ನಿನಗೆ ಎಲ್ಲಿ ಸಿಕ್ಕವು ಎಂದು ಕೇಳುತ್ತಾನೆ. ಆಗ ರೈತ ನಡೆದಿದ್ದೆಲ್ಲವನ್ನೂ ಹೇಳುತ್ತಾನೆ. ಆಗ ಆ ವ್ಯಕ್ತಿ ರೈತನಿಗೆ ಒಂದು ಸಲಹೆ ನೀಡುತ್ತಾನೆ. ನೀನು ಈ ನಾಣ್ಯಗಳೆಲ್ಲವನ್ನು ಮಾರಿ ಒಂದು ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸು. ಅದರಲ್ಲಿ ಬರುವ ಹಣದಿಂದ ನೀನು ಸುಖವಾಗಿ ಜೀವನ ಸಾಗಿಸಬಹುದು ಎಂದು ಹೇಳುತ್ತಾನೆ. ರೈತನು ಆ ವ್ಯಕ್ತಿಯ ಮಾತಿನಂತೆ ಆ ನಾಣ್ಯಗಳೆಲ್ಲವನ್ನು ಮಾರಿ ಬಂದ ಹಣದಿಂದ ಒಂದು ಸಣ್ಣ ಅಂಗಡಿಯನ್ನು ತೆರೆಯುತ್ತಾನೆ. ನಿಧಾನವಾಗಿ ಅವನ ವ್ಯಾಪಾರ ಬೆಳೆಯುತ್ತಾ ಅವನು ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗುತ್ತಾನೆ. ಈ ಕಥೆಯಿಂದ ಕಲಿಯಬೇಕಾದದ್ದು, ಕಷ್ಟಪಟ್ಟು ನಾವು ದುಡಿದರೆ ಮತ್ತು ಒಳ್ಳೆಯವರ ಸಲಹೆಯನ್ನು ಪಡೆದುಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.